ನನ್ನ ಹೆಸರು ಕೀರ್ತಿ ಕಳಸದ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗ ಬೆಳಕಿನ ವಕ್ರೀಭವನ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಖಾಲಿ ಪ್ಲಾಸ್ಟಿಕ್ ಲೋಟೋ ಮತ್ತು ಒಂದು ನೀರು ತುಂಬಿದ ಪ್ಲಾಸ್ಟಿಕ್ ಲೋಟೋ. ಈಗ ಪ್ರಯೋಗ ಮಾಡೋಣ ಬನ್ನಿ. ಈ ಪೆನ್ನನ್ನು ಖಾಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಇಡೋಣ. ಈಗ ಪೆನ್ನು ನೇರವಾಗಿ ಕಾಣಿಸುತ್ತಿದೆ. ಇದೇ ಪೆನ್ನನ್ನು ನೀರು ತುಂಬಿದ ಪ್ಲಾಸ್ಟಿಕ್ ಲೋಟದಲ್ಲಿ ಇಟ್ಟಾಗ ಅರ್ಧದಷ್ಟು ಮುರಿದಂತೆ ಕಾಣುತ್ತಿದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಇದನ್ನೇ ಬೆಳಕಿನ ವಕ್ರೀಭವನ ಎನ್ನುತ್ತದೆ. ಈ ಪ್ರಯೋಗದಿಂದ ನಾವೇನು ತಿಳ್ಕೊಂಡ್ವಿ? ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥವನ್ನು ಬದಲಿಸುತ್ತದೆ ಅಥವಾ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇಲ್ಲಿ ಗಾಳಿ ಮಾಧ್ಯಮದಿಂದ ಬೆಳಕು ನೀರು ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಹಾಗಾಗಿ ನಮಗೆ ನೀರು ತುಂಬಿರುವಂತಹ ಗ್ಲಾಸಿನಲ್ಲಿ ಪೆನ್ನು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಅದನ್ನು ಮುರಿದಂತೆ ಕಾಣಿಸುತ್ತದೆ. ಇದನ್ನು ನಾವೇನು ಹೇಳ್ತೀವಿ? ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಂ ಸರ್. ಹೆಸರು ಕೀರ್ತಿ ಪಾಟೀಲ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಇದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಗ್ಲಾಸಿನ ಲೋಟ ಮತ್ತು ಒಂದು ಪೇಪರ್ ಮತ್ತು ಒಂದು ಪ್ಲಾಸ್ಟಿಕ್ ಪಾತ್ರೆಯ ಅರ್ಧದಷ್ಟು ನೀರು. ಬನ್ನಿ ಈಗ ಪ್ರಯೋಗ ಮಾಡಿ ನೋಡೋಣ. ಗ್ಲಾಸಿನೊಳಗಡೆ ಹಾಳೆಯನ್ನು ಹಾಕಿ ಗ್ಲಾಸನ್ನು ಗೋಳದಲ್ಲಿ ಈಗ ನಿಧಾನವಾಗಿ ಗ್ಲಾಸನ್ನು ಹೊರಗೆ ತೆಗೆಯೋಣ. ಪೇಪರ್ ಹಸಿಯಾಗಿಲ್ಲ, ಏಕೆಂದರೆ ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಈ ಪೇಪರ್ ಇರುವ ಸ್ಥಳವನ್ನು ಬಿಟ್ಟು ಉಳಿದ ಸ್ಥಳದಲ್ಲಿ ಗಾಳಿ ತುಂಬಿಕೊಂಡಿತ್ತು, ಹೀಗಾಗಿ ನೀರು ಒಳಗೆ ಹೋಗಲಿಲ್ಲ. ಈ ಪ್ರಯೋಗದಿಂದ ತಿಳಿದು ಬರುವುದೇನೆಂದರೆ ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಧನ್ಯವಾದಗಳು. ಪ್ರಥಮ, ಈಗ ನೀವು ಮಾಡ್ತಿರೋ ಪ್ರಯೋಗ ಏನಪ್ಪ ಅಂತಂದ್ರೆ ಎರಡು ಆ ಕಡೆ ಎರಡು ಈ ಕಡೆ ಎರಡು ಲೋಟಗಳನ್ನು ಇಟ್ಟಿರಿ, ಅಲ್ಲಿ ಕಾಗದವನ್ನು ತೊಗೊಂಡಿರಿ ಮತ್ತು ಸ್ಕೇಲು, ಪೆನ್ನು ಈ ಥರದ ವಸ್ತುಗಳನ್ನು ತೊಗೊಂಡಿರಿ. ಮೊದಲಿಗೆ ಏನು ಮಾಡಿರಿ ಅಂತಂದ್ರೆ ಆ ಕಾಗದವನ್ನು ಆ ಗ್ಲಾಸ್ಗಳ ಮೇಲೆ ಅಡ್ಡ ಇಡಪ್ಪ ಪ್ರಥಮ ಮನೋಜ. ಹಾಂ, ಈಗೇನು ಮಾಡಿರಿ? ನಡುವ ಸ್ಕೇಲ್ ಇಡು. ಹಾಂ, ಏನಾಯ್ತು? ಪೇಪರು ಬಿದ್ದುಬಿಡ್ತು. ಪೆನ್ ಇಡು ನೋಡೋಣ ಈಗ. ಮತ್ತು ಬಿತ್ತು ಕಾಗದ, ಹೌದಾ? ಈಗೇನು ಮಾಡಿರಿ ಅಂತಂದ್ರೆ ಆ ಕಾಗದವನ್ನು ತಗೊಂಡು ಜಿಗ್ಜಾಗಾಗಿ ಫೋಲ್ಡ್ ಮಾಡಿರಿ ನೋಡೋಣ. ಕಾಗದವನ್ನು ಜಿಗ್ಜಾಗಾಗಿ ಫೋಲ್ಡ್ ಮಾಡಿರಿ, ಅದು ಮಡಿತ್ರಿ ಅದು. ಹಾಂ, ಈಗ ಆ ಲೋಟದ ಮೇಲೆ ಅಡ್ಡ ಇಡ್ರಿ ನೋಡೋಣ, ಅದನ್ನ ಬಿಡಿಸಿ. ಹಾಂ, ವೆರಿ ಗುಡ್. ಈಗ ಸ್ಕೇಲನ್ನು ಇಡ್ರಪ್ಪ ನೋಡೋಣ ಅದ್ರ ಮೇಲೆ ನಡುವೆ. ಹಾಂ, ವೆರಿ ಗುಡ್. ಬಿತ್ತ ಈಗ ಪೇಪರ್? ಹಾಂ, ಪೆನ್ ಇಡು ನೋಡೋಣ. ಬೀಳಿಲ್ಲ. ಇನ್ನೊಂದು ಪೆನ್ ಇಡ. ಹಾಂ, ಮೊದಲಿಗೆ ನಾವು ಕಾಗದ ಇಟ್ಟಾಗ ಒಂದು ಪೆನ್ ಇಟ್ಟರೂ ಸಹ ಏನಾಗಲಿಲ್ಲ, ಅದು ಕಾಗದದ ಮೇಲೆ ನಿಲ್ಲಿಲ್ಲ, ಹೌದಿಲ್ಲ? ಈಗ ಸ್ಕೇಲ್ ಇಟ್ರಿ, ಪೆನ್ಗಳನ್ನು ಇಟ್ಟರೂ ಸಹ ಏನಾಗತೈತಿ? ಬೀಳ್ತಾ ಇಲ್ಲ, ನಿಂತೈತೆ, ಹೌದಿಲ್ಲ? ಯಾಕೆ ನಿಂತೈತಪ್ಪ ಅದು? ಹಾಂ, ಈಗ ಅದು ಯಾಕೆ ಬೀಳ್ತಾ ಇಲ್ಲಪ್ಪ ಅದು ಕಾಗದ? ಹೇಳ ಪ್ರಥಮ. ಹೇಳಪ್ಪ ಅಭಿ. ಮಡಿಕೆಗಳ ಹಾಂ, ವೆರಿ ಗುಡ್. ಮಡಿಕೆಗಳ ನಡುವೆ ಗಾಳಿ ತುಂಬಿಕೊಂಡಿರೋದ್ರಿಂದ ಆ ಮಡಿಕೆಗಳ ನಡುವೆ ಗಾಳಿಯ ಸಮಾನಾಂತರ ಒತ್ತಡದಿಂದಾಗಿ ಆ ಕಾಗದ ಮೇಲೆ ನಾವು ಸ್ಕೇಲ್ ಇಟ್ಟರು, ಪೆನ್ ಇಟ್ಟರು ಸಹ ಏನಾಗ್ತಾ ಇಲ್ಲ, ಅದು ಕಾಗದ ಬೀಳ್ತಾ ಇಲ್ಲ. ವೆರಿ ಗುಡ್. ನನ್ನ ಹೆಸರು
ಪ್ರಯೋಗದ ಹೆಸರು ಗಾಳಿಯ ಒತ್ತಡ. ಬೇಕಾಗಿರುವ ಸಾಮಗ್ರಿಗಳು: ಒಂದು ತಟ್ಟೆ, ಜರಡೆ, ಗ್ಲಾಸಿನ ಲೋಟ ಮತ್ತು ನೀರು. ಬನ್ನಿ ಪ್ರಯೋಗ ಮಾಡೋಣ. ಗ್ಲಾಸಿನ ತುಂಬ ನೀರು. ಗ್ಲಾಸನ್ನು ತಟ್ಟೆಯೊಳಗೆ ಇಟ್ಟು ಜರಡಿಯನ್ನು ಬಗ್ಗಿಸಿ ಇಟ್ಟು ಲೋಟವನ್ನು ಉಲ್ಟಾ ಮಾಡಿ ಜರಡಿಯ ಕೆಳಗೆ ರಂಧ್ರಗಳು ಇದ್ದು ನೀರು ಬೀಳುವುದಿಲ್ಲ, ಏಕೆಂದರೆ ಗಾಳಿಯು ಸಮಾನಾಂತರವಾಗಿ ಒತ್ತಡವಿರುವುದರಿಂದ ನೀರು ಬೀಳುವುದಿಲ್ಲ. ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮೀ ಬಾಂಗುಳಿ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಯೋಗದ ಹೆಸರು ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ತಟ್ಟೆ, ಒಂದು ಪಾತ್ರೆ, ದಾರ ಕಟ್ಟಿದ ಕಲ್ಲು ಮತ್ತು ನೀರು. ಈಗ ಪ್ರಯೋಗ ಮಾಡೋಣ ಬನ್ನಿ. ನೀರನ್ನು ಪಾತ್ರೆಯ ತುಂಬ ಹಾಕಬೇಕು. ಪಾತ್ರೆಯೊಳಗೆ ದಾರ ಕಟ್ಟಿದ ಕಲ್ಲನ್ನು ಹಾಕೋಣ. ನಿಧಾನವಾಗಿ ಇಡಬೇಕು. ನೀರಿನ ಮಟ್ಟ ಇದ್ದಷ್ಟೇ ಕಾಣಿಸ್ತಾ ಇದೆ. ದಾರ ಕಟ್ಟಿದ ಕಲ್ಲನ್ನು ಈಗ ಹೊರಗೆ ತೆಗೆಯೋಣ. ಈಗ ನೀರಿನ ಮಟ್ಟ ಕಡಿಮೆ ಆಗಿದೆ. ಏನು ತಿಳ್ಕೊತೇವೆ? ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಧನ್ಯವಾದಗಳು. ಪ್ರಜ್ವಲ್ ರಾಜ್ಕುಮಾರ್ ಕರ್ಸ್ಗಿ. ನಾನು ಓದುತ್ತಿರುವುದು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಪ್ರಯೋಗದ ಹೆಸರು ವೇಗವಾಗಿ ಬೀಸುವ ಮಾತುಗಳು ಕಡಿಮೆ ಒತ್ತಡದ ಗಾಳಿಯನ್ನು ಉಂಟು ಮಾಡುತ್ತವೆ. ಈಗ ನೋಡೋಣ. ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಖಾಲಿ ಬಾಟಲ್, ಕೆಲವೊಂದಷ್ಟು ಹಾಳೆಗಳ ಉಂಡೆ. ಈಗ ನೋಡೋಣ. ಹಾಳೆ ಉಂಡೆಗಳನ್ನು ಹಾಕಿದಾಗ ನೇರವಾಗಿ ಒಳಗೆ ಹೋಗುತ್ತವೆ. ಈ ಬಾಟಲ್ ಅನ್ನ ಅಡ್ಡ ಹಿಡಿದು ಅದರ ತುದಿಗೆ ಹಾಳೆ ಉಂಡೆಗಳನ್ನು ಇಟ್ಟು ಜೋರಾಗಿ ಊಬಿದಾಗ ಹಾಳೆ ಉಂಡೆಗಳು ಬಾಟಲಿನ ಒಳಗೆ ಪ್ರವೇಶ ಮಾಡಲಿಲ್ಲ, ಏಕೆಂದರೆ ವೇಗವಾಗಿ ಬೀಸುವ ಮಾರುತಗಳು ಕಡಿಮೆ ಒತ್ತಡದ ಗಾಳಿಯನ್ನು ಉಂಟು ಮಾಡುತ್ತವೆ ಎಂಬುದನ್ನು ಈ ವೈಜ್ಞಾನಿಕ ಸತ್ಯವು ಈ ಪ್ರಯೋಗದಿಂದ ತಿಳಿದು ಬರುತ್ತದೆ. ಧನ್ಯವಾದಗಳು. ದಶಕದ ಸಹಿತ ಸಂಕಲನ ಬಗ್ಗೆ ತಿಳಿಯೋಣ. 85ಕ್ಕೆ 57 ಕೂಡಿಸೋಣ. ಬಿಡಿ ಸ್ಥಾನವನ್ನು ಕೂಡಿಸೋಣ. 5 7 ಕೂಡಿಸಿದಾಗ 12 ಆಗುತ್ತದೆ. ಒಂದನ್ನು ದಶಕದಲ್ಲಿ ಇಡೋಣ. 1 8 5 ಕೂಡಿಸಿದಾಗ 14 ಬರುತ್ತದೆ. ಮೊತ್ತವು 142 ಆಗುತ್ತದೆ. ಧನ್ಯವಾದಗಳು. ಅತ್ಯಂತ ದೊಡ್ಡ ಸಂಖ್ಯೆಗಳ ಚಾರ್ಟ್. 1 ಅಂಕಿ ಅತಿ ದೊಡ್ಡ ಸಂಖ್ಯೆ 9, 2 ಅಂಕಿ ಅತಿ ದೊಡ್ಡ ಸಂಖ್ಯೆ 99, 3 ಅಂಕಿ ಅತಿ ದೊಡ್ಡ ಸಂಖ್ಯೆ 999, ಅಂಕಿ ಅತಿ ದೊಡ್ಡ ಸಂಖ್ಯೆ 9999, 5 ಅಂಕಿ ಅತಿ ದೊಡ್ಡ ಸಂಖ್ಯೆ 99990. ಅತಿ ಚಿಕ್ಕ ಸಂಖ್ಯೆಗಳ ಚಾರ್ಟ್. 1 ಅಂಕಿ ಅತಿ ಚಿಕ್ಕ ಸಂಖ್ಯೆ 1, 2 ಅಂಕಿ ಅತಿ ಚಿಕ್ಕ ಸಂಖ್ಯೆ 10, 3 ಅಂಕಿ ಅತಿ ಚಿಕ್ಕ ಸಂಖ್ಯೆ 100, 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 1000, 5 ಅಂಕಿ ಅತಿ ಚಿಕ್ಕ ಸಂಖ್ಯೆ 10,000. ಧನ್ಯವಾದ. ಇದರಲ್ಲಿ ಅಸಿಟಿಕ್ ಆಮ್ಲವಿದೆ. ಇದು ನಿಂಬೆಹಣ್ಣು. ಇದರಲ್ಲಿ ಸಿಟ್ರಿಕ್ ಆಮ್ಲ ಇದೆ. ಇದು ಕಿತ್ತಳೆ ಹಣ್ಣು. ಇದರಲ್ಲಿ ಸಿಟ್ರಿಕ್ ಆಮ್ಲವಿರುತ್ತದೆ. ಈಗಿನ ಮೊಸರು ಮೊಸರು ಇದೆ. ಇದರಲ್ಲಿ ಲ್ಯಾಟಿಕ್ ಆಮ್ಲವಿದೆ. ಇದು ನೆಲ್ಲಿಕಾಯಿ. ಇದರಲ್ಲಿ ಅಸ್ಕಾರ್ಬಿಕ್ ಆಮ್ಲವಿದೆ. ಇದು ಹುಣಸೆಹಣ್ಣು. ಇದರಲ್ಲಿ ಟಾಟಾಲಿಕ್ ಆಮ್ಲವಿದೆ.
ಇದು ಮಾವಿನಕಾಯಿ, ಇದರಲ್ಲಿ ಟಾಟಾರ್ಕ ಆಮ್ಲವಿದೆ. ಇದು ತ್ರಿಭುಜದ ಪಾದಪಟ್ಟಕ. ಇದು ಕೆಂಪ ಲಿಟ್ಮಸ್ ಕಾಗದ. ಇದು ನೀಲಿ ಲಿಟ್ಮಸ್ ಕಾಗದ. ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ರಾಸಾಯನಿಕ ಸೂತ್ರ HCl. ಸಲ್ಫೋರಿಕ್ ಆಸಿಡ್ ರಾಸಾಯನಿಕ H2SO4. ಇದರ ಹೆಸರು ಕಾಪರ್ ಸಲ್ಫೇಟ್. ಇದರ ಅಣುಸೂತ್ರ CuSO4. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇದರ ರಾಸಾಯನಿಕ ಸೂತ್ರ KmNO4. ಇದು ಮ್ಯಾಗ್ನೀಷಿಯಂ ತಂತಿ. ಪುಟ್ಟಪ್ಪ ಶ್ರೀಗಿಹಳ್ಳಿ, ನಾನು 5ನೇ ತರಗತಿ. ನನ್ನ ಹೆಸರು ಮನೋಜ್ ಬ ಕಮ್ಮಾರ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಗಣಿತದ ಗಮ್ಮತ್ತು 1 ರಿಂದ 9ರವರೆಗೆ ಅಂಕಿಗಳನ್ನು ಬರೆದಿದ್ದೇವೆ. ಅಡ್ಡ ಸಾಲು ಅಥವಾ ಕಂಬ ಸಾಲಿನಲ್ಲಿ ಓರೆ ಸಾಲಿನಲ್ಲಿ ಸಂಕಲನ ಮಾಡಿದರೆ ಬರುವ ಮೊತ್ತ 15. ಧನ್ಯವಾದಗಳು.